ನಮಸ್ತೆ. ಈ ವಿಡಿಯೋದಲ್ಲಿ ನಾವು 8 ಜನವರಿ 2025 ಚಾರ್ಟ್ ಅನ್ನು ನೋಡಲಿದ್ದೇವೆ, ಟ್ರೆಂಡ್ ಲೈನ್ ನೋಡಲಿದ್ದೇವೆ, ಜೊತೆಗೆ ಮಾರ್ಕರ್ ಅನ್ನು ನೋಡ್ತೀವಿ ಹಾಗೂ ಆಪ್ಷನ್ ಚಾರ್ಟ್ ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ನಮಸ್ತೆ. 915 ಟ್ರೇಡ್ ನ ಇನ್ನೊಂದು ಕನ್ನಡದ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಿಫ್ಟಿಯ 8 ಜನವರಿ 2025 ಚಾರ್ಟ್ ಅನ್ನು ನೋಡಲಿದ್ದೇವೆ, ಇನ್ಕ್ಲೂಡಿಂಗ್ ಹೊಸ ನಿಫ್ಟಿ ಟ್ರೆಂಡ್ ಲೈನ್ ಕೂಡ. ನಾನು ಈ ವಿಡಿಯೋದ ಎಂಡ್ ಅಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ನಿಮಗೆ ಹೇಳಿದ್ದೇನೆ, ಅಲ್ಲಿ ತನಕ ನೋಡಿ. ಈಗ 8 ಜನವರಿಯ ಚಾರ್ಟ್ ಅನ್ನು ಓಪನ್ ಮಾಡಿದೀವಿ, ಹೇಗೆ ಅಂತ ನೋಡ್ತಾ ಹೋಗುವ. ಈಗ 9:15ಕ್ಕೆ ಪುಟ್ ಸೆಲ್ಲರ್ಸ್ ಕಾಲ್ ಸೆಲ್ಲರ್ಸ್ ಹೇಗಿದ್ದಾರೆ ಅಂತ ನೋಡುವ. ಓಪನ್ ಆದಾಗ 23,700 ಎಟಿಎಂ ಅಲ್ಲಿ ಇದೆ. ಎಟಿಎಂ ಅಲ್ಲಿ ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಎಟಿಎಂ ಪ್ಲಸ್ ಅಲ್ಲೂ ಕೂಡ. ಹಾಗೆ ಎಟಿಎಂ ಮೈನಸ್ ಅಲ್ಲಿ ನೋಡ್ತಾ ಹೋದ್ರೆ ಪುಟ್ ಸೆಲ್ಲರ್ಸ್ ಅಷ್ಟೊಂದಿಲ್ಲ. ಡಿಫರೆನ್ಸ್ ನೋಡ್ತಾ ಬಂದ್ರೆ ಪುಟ್ ಸೆಲ್ಲರ್ಸ್ 1.5 ಮಿಲಿಯನ್ ತೋರಿಸ್ತಿದೆ ಹಾಗೂ ಕಾಲ್ ಸೆಲ್ಲರ್ಸ್ 2.2. ಹಾಗೆ ಫ್ಯೂಚರ್ ಚಾರ್ಟ್ಸ್ ನೋಡಿದ್ರೆ ನಮಗೆ ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಕಾಣಿಸ್ತಿದೆ. ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪಿಂಕ್ ಟ್ರಯಾಂಗಲ್ ಮಾರ್ಕರ್ ಬಂದಿದೆ, ಯಾವಾಗ 9:15ಕ್ಕೆ. ಟ್ರೆಂಡ್ ಚಾರ್ಟ್ ಬಂದು ನೋಡಿದ್ರೆ ನಮಗೆ ಮೈನಸ್ ಅಲ್ಲಿ ಇದೆ. ಈಗ ನಾನು ಬೈಯರ್ ಆದ್ರೆ ಈ ಚಾರ್ಟ್ ಅನ್ನು ನೋಡ್ಕೊಂಡು ಪುಟ್ ಬೈ ಮಾಡಬಹುದು, ಸೆಲ್ಲರ್ ಆದ್ರೆ ಕಾಲ್ ಸೆಲ್ ಮಾಡಬಹುದು. ಈಗ ನಾವು 9:15 ನೋಡಿದೀವಿ, 5-10 ನಿಮಿಷಕ್ಕೆ ಮುಂದೆ ನೋಡ್ತಾ ಹೋಗ್ತೀವಿ. ಈಗ 9:15 ಡೇಟಾ ನೋಡ್ತಾ ಇದೀವಿ. 9:20, 25ಕ್ಕೆ ಏನಾಗಿದೆ ನೋಡೋಣ. 20ಕ್ಕೆ ನೋಡಿದ್ರೆ ಎಟಿಎಂ ಆಲ್ರೆಡಿ 23,650 ಹೋಗಿದೆ. ಇಲ್ಲಿಂದ ಕಾಲ್ ಸೆಲ್ಲರ್ ಜಾಸ್ತಿ ಇಲ್ಲ, ಹಾಗಂತ ಹೇಳ್ಕೊಂಡು ಪುಟ್ ಸೆಲ್ಲರ್ಸ್ ತುಂಬಾ ಜಾಸ್ತಿ ಏನು ಇಲ್ಲ. ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. 9:25ಕ್ಕೆ ಎಟಿಎಂ ಅಲ್ಲೇ ಇದೆ, ತುಂಬಾ ಚೇಂಜಸ್ ಏನಿಲ್ಲ. 9:30 ಹಾಗೇನೆ ಇದೆ. ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಪುಟ್ ಸೆಲ್ಲರ್ಸ್ ಕಮ್ಮಿ ಆಗ್ತಿದ್ದಾರೆ, ಕಾಲ್ ಸೆಲ್ಲರ್ ಹಂಗೆ ಇದ್ದಾರೆ. 23,700 ಅಲ್ಲೂ ಕೂಡ ನಮಗೆ ಪುಟ್ ಸೆಲ್ಲರ್ಸ್ ಕಮ್ಮಿ ಆಗ್ತಿದ್ದಾರೆ. ಓವರ್ ಆಲ್ ಡಿಫರೆನ್ಸ್ ಬಂದ್ರೆ ಪುಟ್ ಸೆಲ್ಲರ್ಸ್ 5 ಮಿಲಿಯನ್, ಕಾಲ್ ಸೆಲ್ಲರ್ಸ್ 5.6. ಟ್ರೆಂಡ್ ಲೈನ್ ನೋಡಿದ್ರೆ 9:30ಕ್ಕೆ ಮೈನಸ್ ಅಲ್ಲಿ ಇದೆ, ಯಾವುದೇ ಪ್ಲಸ್ ಹೋಗೋ ಚಾನ್ಸಸ್ ಕಾಣಿಸ್ತಿಲ್ಲ. ಫ್ಯೂಚರ್ ಚಾರ್ಟ್ ನೋಡಿದ್ರೆ ಒಂದು ಸ್ಪೈಕ್ ಇದೆ, ಇಲ್ಲಿ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ, ಬೈಯರ್ಸ್ ಅಲ್ಲೇ ಇದ್ದಾರೆ. 9:40ಕ್ಕೆ ಮತ್ತೆ 23,700ಗೆ ಹೋಗಿದೆ. ಇಲ್ಲಿ ನೋಡಿದ್ರೆ ಚೇಂಜಸ್ ಏನು ದೊಡ್ಡದಾಗಿ ಕಾಣಿಸ್ತಿಲ್ಲ. ಪುಟ್ ಸೆಲ್ಲರ್ಸ್ ಕಾಲ್ ಸೆಲ್ಲರ್ಸ್ ಗಿಂತ ಕಮ್ಮಿನೇ ಇದ್ದಾರೆ. ವೇಟ್ ಮಾಡಿ ನೋಡೋಣ. ಟ್ರೆಂಡ್ ಲೈನ್ ಅಲ್ಲಿ ನೋಡಿದ್ರೆ 9:40ಕ್ಕೆ ಮೈನಸ್ ಅಲ್ಲೇ ಇದೆ, ಪ್ಲಸ್ ಗೆ ಹೋಗಿಲ್ಲ ಇನ್ನ. ಫ್ಯೂಚರ್ಸ್ ಅಲ್ಲಿ ನೋಡಿದ್ರೆ 9:40 ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ, ಬೈಯರ್ ಕಮ್ಮಿ ಇದ್ದಾರೆ. ಬೈಯರ್ ಏನು ಫೈಟಿಂಗ್ ಕೊಡ್ತಾ ಇಲ್ಲ. 9:45 ಮತ್ತೆ 650, 9:50 650, 10 ಗಂಟೆ 650. ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗ್ತಿದ್ದಾರೆ, ಕಾಲ್ ಸೆಲ್ಲರ್ಸ್ ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ. ಈಗ ನೋಡ್ಬೇಕಾಗಿದ್ದೇನಪ್ಪಾ ಅಂದ್ರೆ ಪುಟ್ ಸೆಲ್ಲರ್ಸ್ ಕಾಲ್ ಸೆಲ್ಲರ್ಸ್ ಡಿಫರೆನ್ಸ್ ಏನಿದೆ. ಪುಟ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ, ಕಾಲ್ ಸೆಲ್ಲರ್ಸ್ ಕಮ್ಮಿ ಆಗಿದ್ದಾರೆ. ಸೊ ನೀವೀಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. 10 ಗಂಟೆ ಅಂದಾಜಿಗೆ ನೀವು ಪ್ರೈಸಿಂಗ್ ಎಲ್ಲ ನೋಡ್ತಾ ಹೋಗ್ಬೇಕು. ಫ್ಯೂಚರ್ ಚಾರ್ಟ್ 10 ಗಂಟೆಗೆ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಇದ್ದಾರೆ. 10 ಗಂಟೆಗೆ ಟ್ರೆಂಡ್ ಲೈನ್ ಬಂದ್ರೆ ಟ್ರೆಂಡ್ ಲೈನ್ ಪಾಸಿಟಿವ್ ಆಗಿ, ನೀವು ಆಲ್ರೆಡಿ ಪುಟ್ ಬೈ ಮಾಡಿದ್ರೆ ಅವರೇಜ್ ಮಾಡಕ್ಕೆ ನೋಡಬಹುದು. 10:10ಕ್ಕೆ 650 ಬಂತು, ಮತ್ತೆ 10:20 650, 10:30 600. ಈಗ 100 ಪಾಯಿಂಟ್ ಕೆಳಗಡೆ ಬಂದಿದೆ. ಇಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪಾ ಅಂದ್ರೆ 650 ಅಲ್ಲಿ ಪುಟ್ ಸೆಲ್ಲರ್ಸ್ ಸ್ಟ್ರಾಂಗ್ ಇಲ್ಲ, 550 ಅಲ್ಲೂ ಪುಟ್ ಸೆಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಇಲ್ಲ, ಬಟ್ 500 ಅಲ್ಲಿ ಸ್ಟ್ರಾಂಗ್ ಇದ್ದಾರೆ. ಈಗ ನಾವು ಏನ್ ಗೆಸ್ ಮಾಡಬಹುದು ಅಂತಂದ್ರೆ 500 ತನಕ ಹೋಗ್ಬೋದು ಅಂತ ಗೆಸ್ ಮಾಡಬಹುದು. ಫ್ಯೂಚರ್ಸ್ ನೋಡಿದ್ರೆ 10:30 ಬಂದು ಮತ್ತೆ ಅಲ್ಲೊಂದು ಸ್ಪೈಕ್ ಆಗಿದೆ, ಸಸ್ಟೈನ್ ಆಗಿದೆ, ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ. ಟ್ರೆಂಡ್ ಲೈನ್ ನೋಡಿದ್ರೆ 10ವರೆಗೆ -5 ಅಲ್ಲಿ ಇದೆ. 1040 600 ಅಲ್ಲೇ ಇದೆ. 1050 550 ಬಂದಿದೆ. ಇಲ್ಲಿ ಪುಟ್ ಸೆಲ್ಲರ್ ಸ್ಟ್ರಾಂಗ್ ಇಲ್ಲ ಕಂಪೇರ್ ಟು ಕಾಲ್ ಸೆಲ್ಲರ್ಸ್. 500 ಮತ್ತೆ ಹೋಗೋ ಚಾನ್ಸಸ್ ಇದೆ, 600 ಹೋಗೋ ಚಾನ್ಸಸ್ ಕಮ್ಮಿ ಇದೆ, ಯಾಕಂದ್ರೆ ಪುಟ್ ಸೆಲ್ಲರ್ ಸ್ಟ್ರಾಂಗ್ ಇಲ್ಲ. ಫ್ಯೂಚರ್ಸ್ ಬಂದ್ರೆ 10:50 ಸೆಲ್ಲರ್ ಜಾಸ್ತಿ ಇದ್ದಾರೆ. ಟ್ರೆಂಡ್ ಲೈನ್ ಬಂದ್ರೆ 10:50 ಮೈನಸ್ ಅಲ್ಲೇ ಇದೆ. 11 o'clock 600 ಬಂದಿದೆ. 650 ಹೋಗೋ ಚಾನ್ಸಸ್ ಇಲ್ಲ, ಯಾಕೆ ಅಂತಂದ್ರೆ ಪುಟ್ ಸೆಲ್ಲರ್ಸ್ ಜಾಸ್ತಿ ಇಲ್ಲ. ಇಲ್ಲೂ ಪುಟ್ ಸೆಲ್ಲರ್ಸ್ ಇಲ್ಲ. 500 ಅಲ್ಲಿ ಇದ್ದಾರೆ. 500 ಮತ್ತೆ ಹೋಗೋ ಹೋಪ್ಸ್ ಇಟ್ಕೋಬಹುದು ನಾವು. 1010 600, 1020 550, 1130 600 ಬಂದಿದೆ. ಮತ್ತೆ ನಾವು ಕಂಟಿನ್ಯೂ ಮಾಡ್ತಾ ಹೋದ್ರೆ 1140 600. ಈಗ ಇಲ್ಲಿ ನೋಡೋದಾದ್ರೆ ಪುಟ್ ಸೆಲ್ಲರ್ ಸ್ಟ್ರಾಂಗ್ ಇಲ್ಲ, 550 ಅಲ್ಲೂ ಸ್ಟ್ರಾಂಗ್ ಇಲ್ಲ, 500 ಮಾತ್ರ ಸ್ಟ್ರಾಂಗ್ ಇದ್ದಾರೆ. 650 ಹೋದ್ರೆ ಪುಟ್ ಸೆಲ್ಲರ್ಸ್ ಇಲ್ಲ, ಸೊ 600 ಇಂದ 650 ಹೋಗೋ ಚಾನ್ಸಸ್ ಕಮ್ಮಿ ಇದೆ. 1150 ಈಗ 23 550 ಬಂದಿದೆ. 1145 550 ಅಲ್ಲಿದೆ. 12 550 ಅಲ್ಲಿದೆ. ನೀವು ಒಂದೊಂದು ನಿಮಿಷನೂ ನೋಡ್ತಾ ಹೋಗ್ಬೋದು ಎಲ್ಲಾ 4 ಚಾರ್ಟ್ ಗಳನ್ನ. ನಾನು ವಿಡಿಯೋ ಶಾರ್ಟ್ ಮಾಡಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಇದ್ದೀನಿ. 12 550, 1224 550, 1230 550, 1239 23 500. ಇದು ಯಾವಾಗ ಬಂದಿದೆ ಅಂತ ನೋಡಬಹುದು. 1232ಗೆ 23 500 ಬಂದಂಗಿದೆ. ಇಲ್ಲಿ ಕಾಲ್ ಸೆಲ್ಲರ್ ಜಾಸ್ತಿ ಇದ್ದಾರೆ, ನಾವು ಎಕ್ಸಿಟ್ ಆಗಕ್ಕೆ ನೋಡಬಹುದು. ಈಗ ಎಕ್ಸಿಟ್ ಆಗಕ್ಕೆ ರೀಸನ್ ಏನಪ್ಪಾ ಅಂತ ನೋಡ್ತಾ ಹೋದ್ರೆ 700 ಇಂದ 500 ತನಕ ನಿಫ್ಟಿ ಮೂವ್ ಆಗಿದೆ. 200 ಪಾಯಿಂಟ್ ಆಲ್ರೆಡಿ ಮೂವ್ ಆಗಿದೆ. ಅಂಡ್ 500 ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟೇಜ್ ಕೂಡ. ಇಲ್ಲಿ ಎಕ್ಸಿಟ್ ಆಗೋ ಯೋಚನೆ ಮಾಡಬಹುದು. ಈಗ ಪ್ರೈಸ್ ನೋಡೋಣ. 23,700 ಪುಟ್ಟಿನ ಪ್ರೈಸ್ 9:16ಕ್ಕೆ ತಗೊಂಡ್ರೆ ಸಾಧಾರಣ 120 ರೂಪಾಯಿ. 1232ಗೆ ಅಂದಾಜು 200. ಹಾಗೆ ನಾವು ಕಾಲ್ ಸೇಲ್ ಮಾಡ್ತಿದ್ರೆ 9:16ಕ್ಕೆ ಸಾಧಾರಣ 100 ರೂಪಾಯಿ. 12:30-32ಕ್ಕೆ 22. ನೀವೀಗ ಪ್ರೈಸ್ ಕಂಪ್ಯಾರಿಸನ್ ಮಾಡ್ಕೋಬಹುದು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕಾಗಿದ್ದೇನಪ್ಪಾ ಅಂದ್ರೆ ನಿಫ್ಟಿಯ ಮೂವ್ಮೆಂಟ್ 700 ಇಂದ 500ಕ್ಕೆ, ಹಾಗೆ ಟ್ರೆಂಡ್ ಲೈನ್ ಮೈನಸ್ ಅಲ್ಲಿ ಇರುವಂತದ್ದು, ಹಾಗೆ ಪುಲ್ ಪುಷ್ ಕೆಳಗಡೆ ಪುಲ್ ಏನಿದೆ, ಪುಷ್ ಏನಿದೆ, ಅಥವಾ ಮೇಲ್ಗಡೆ ಪುಲ್ ಏನಿದೆ,
ಏನಿದೆ ಪುಷ್ ಏನಿದೆ ಅದನ್ನ ನೋಡ್ಕೋಬೇಕು. ಜೊತೆಗೆ ಫ್ಯೂಚರ್ ಚಾರ್ಟ್ ಅನ್ನು ನೋಡ್ಬೇಕು, ಯಾರು ಡಾಮಿನೆಂಟ್ ಮಾಡ್ತಿದ್ದಾರೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ ಈ ಟ್ರಯಾಂಗಲ್ ಏನಿದೆ ಇದು ನಮಗೆ ಮಾರ್ಕೆಟ್ ಪ್ಲಾನ್ ಅಲ್ಲಿ ಮಾತ್ರ ಸಿಗುತ್ತೆ. ನೀವೀಗ ನಮ್ಮ 915 ಟ್ರೇಡ್ ನ ಯಾವ್ದಾದ್ರು ಪ್ಲಾನ್ ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ ನಮಗೆ ವಾಟ್ಸ್ಆಪ್ ಮಾಡಿ, ನಿಮಗೆ ಕೂಪನ್ ಕೋಡ್ ಇಶ್ಯೂ ಮಾಡ್ತೀವಿ. ಹಾಗೆ ನಾವು ಡಿಸ್ಕಾರ್ಡ್ ಅಲ್ಲಿ ಪ್ರತಿದಿನ ಲೈವ್ ಮಾರ್ಕೆಟ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಡಿಸ್ಕಾರ್ಡ್ ಲಿಂಕ್ ಫೂಟರ್ ಅಲ್ಲಿ ಇದೆ, ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕ್ತಿವಿ. ಜೊತೆಗೆ ವಾಟ್ಸ್ಆಪ್ ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಏನಾದ್ರೂ ಫರ್ದರ್ ಇನ್ಫಾರ್ಮೇಶನ್ ಬೇಕಂದ್ರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕ್ವಶನ್ಸ್ ಇದ್ರೆ ಕಾಮೆಂಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲೂ ರೀಚ್ ಆಗ್ಬಹುದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.